ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ಹಿಂದೂ ಹೊಸ ವರ್ಷ ಅಥವಾ ಯುಗಾದಿಯ ಹಬ್ಬದ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆ ಪರಮಾತ್ಮ ಸುಖ ಸಮೃದ್ಧಿ ಯಶಸ್ಸು ಹಾಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಇವತ್ತು ನಾವು ಮೊದಲನೇದಾಗಿ ಸಿಂಹರಾಶಿ ಬಗ್ಗೆ ಮಾತಾಡೋಣ. ಗುರು ಮತ್ತು ಶನಿ ಈ ರಾಶಿಯವರಿಗೆ ಏನೆಲ್ಲ ಫಲ ಕೊಡ್ತಾ ಇದ್ದಾವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಜೊತೆಗೆ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ವೈದಿಕ ಹಾಗೂ ವಾಸ್ತುವಿಗೆ ಸಂಬಂಧಪಟ್ಟಂತ ಉಪಾಯಗಳನ್ನು ಸಹ ತಿಳ್ಕೊಳ್ಳಿ ಪ್ರಯತ್ನ ಬರೋಣ. ಈ ವರ್ಷ ಸಿಂಹರಾಶಿಯವರಿಗೆ ಸ್ವಲ್ಪ ಕಠಿಣ ಆಗಿರುತ್ತೆ. ಮನೆಯಲ್ಲಿ ಮಡದಿ ಅಥವಾ ಗಂಡನ ಜೊತೆ ಸಂಬಂಧ ಇಡಬಹುದು. ಜೊತೆಗೆ ಮಡದಿ ಅಥವಾ ಗಂಡನ ವರ್ತನೆ ಕಠೋರತೆಯಿಂದ ಕೂಡಿರಬಹುದು. ಚಿಕ್ಕ ಚಿಕ್ಕ ವಿಷಯಕ್ಕೆ ಮನೆಯಲ್ಲಿ ಜಗಳ, ವ್ಯಾಧಿ ಇತ್ಯಾದಿಗಳನ್ನು ಸಹ ನೀವು ನೋಡಬಹುದು. ಎಲ್ಲ ಕೆಲಸಗಳು ಮುಂದಕ್ಕೆ ಸರಿಯುವಂತಹ ಒಂದು ಸಮಯ. ಯಾವುದೇ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ತಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧ ಕೆಡಬಹುದು. ಆರೋಗ್ಯವು ಅಷ್ಟೊಂದು ಚೆನ್ನಾಗಿ ಇರೋದು ಕಾಣ್ತಾ ಇಲ್ಲ. ಇದೇನಪ್ಪ ಇವರು ಬರೀ ನೆಗೆಟಿವ್ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಲ್ಲ, ಇವ್ರ ಬಗ್ಗೆ ಹೇಳ್ಬೇಕು, ಪಾಸಿಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ವರ್ಷ ಇವರಿಗೆ ಒಳ್ಳೆ ಧನಲಾಭವನ್ನು ಸಹ ನೋಡ್ಬೋದು. ಆದ್ರೆ ಹಿಂದೆ ಏನಾದರೂ ಸಮಸ್ಯೆಯನ್ನು ಸಹ ನಾವು ನೋಡ್ಬೋದು. ನಿಮ್ಮ ತವರ ಮನೆಯಿಂದ ಏನಾದರೂ ಅನುಕೂಲ ಆಗುತ್ತೆ. ಬಿಸಿನೆಸ್ ನಲ್ಲಿ ಲಾಭ ಬೇಕು ಅಂತಂದ್ರೆ ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಬೇಕು. ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ನೀವು ಆಸ್ ಎ ಬಿಸಿನೆಸ್ ಆಗಿ ಅದನ್ನ ಉಪಯೋಗಿಸ್ಕೊಳ್ಳಿ. ಪ್ರೀತಿ ಪ್ರೇಮದ ಸುದ್ದಿಗೆ ಈ ವರ್ಷ ನೀವು ಹೋಗಬೇಡಿ. ಅದರಿಂದ ನಿರಾಶೆನೇ ಕಾದಿರುತ್ತೆ. ನೀವು ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕಿ. ಅದರಿಂದ ಏನಾದರೂ ನೀವು ನೆಗೆಟಿವ್ ಆಗಿ ಅದರ ಫಲವನ್ನು ನೋಡಬಹುದಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ಇರುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ. ಅಕ್ಕಪಕ್ಕದವರ ಜೊತೆ ಸ್ವಲ್ಪ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳೋ ಪ್ರಯತ್ನ ಪಡಿ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನನೂ ಇಡಬೇಕಾಗುತ್ತೆ. ಇಲ್ಲಿ ನಾನು ಕೆಲವೊಂದು ಉಪಾಯಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ನಿಮ್ಮ ಮನೆಯ ಸೌತ್ ವೆಸ್ಟ್ ಅಥವಾ ನೈಋತ್ಯ ಅಂತೇಳಿ ಏನ್ ಕಲಿತೀವಿ, ಅಲ್ಲಿ ಯಾವ ತರಹದ ವಾಸ್ತು ದೋಷಗಳು ಇರಬಾರ್ದು. ಅಲ್ಲಿ ಅದರಿಂದ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿರೋರ ಜೊತೆ ಸಂಬಂಧಗಳು ಕೆಡ್ತಾ ಹೋಗ್ತವೆ. ವಾಸ್ತು ದೋಷ ಅಂತಂದ್ರೆ ಅಲ್ಲಿ ನೀವು ಟಾಯ್ಲೆಟ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಅಥವಾ ಆಂಟಿ ಎಲಿಮೆಂಟ್ ಇರುವಂತ ಕಲಸ್ಗಳಾಗಿರ್ಬೋದು, ಅವೆಲ್ಲ ಅಲ್ಲಿ ಬರಬಾರ್ದು. ಎರಡನೇದಾಗಿ ನಿಮ್ಮ ಮನೆಯ ದಕ್ಷಿಣ ನೈಋತ್ಯ ಅಂದ್ರೆ SSW ಅಂತ ಹೇಳಿ ಕರೀತಾರೆ. ಅಲ್ಲಿ ದೇವರ ಮನೆ ಯಾವುದೇ ಕಾರಣಕ್ಕಿರಬಾರ್ದು. ಅಥವಾ ಅದರ ದೇವರ ಫೋಟೋಗಳೇ ಆಗಲಿ, ಕ್ಯಾಲೆಂಡರ್ಗಳಾಗಲಿ, ಈ ತರ ಯಾವುದೇ ರೂಪದಲ್ಲಿ ಗುರು ಇದ್ರೆ ಅಲ್ಲಿಂದ ಎಲ್ಲವನ್ನು ನೀವು ಶಿಫ್ಟ್ ಮಾಡಿ. ನಿಮ್ಮ ಮನೆಯ NNE ಅಂದ್ರೆ ಉತ್ತರದ ಈಶಾನ್ಯ, ನಾರ್ತ್ ಈಸ್ಟ್ ಅಂತ ಹೇಳಿ ಕರೀತಾರೆ. ಈ ಭಾಗದಲ್ಲೂ ಸಹ ವಾಸ್ತುದೋಷದಿಂದ ಮುಕ್ತವಾಗಿರಬೇಕು. ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಂದು ಹೆಲ್ಪ್ ಮಾಡಿಕೊಡುತ್ತೆ. ಜೊತೆಗೆ ಶ್ರೀರಾಮನ ಪೂಜೆ ಅಥವಾ ಧ್ಯಾನ ತುಂಬಾ ಒಳ್ಳೆಯದು. ಶ್ರೀರಾಮಚಂದ್ರನ ಮಂತ್ರ ಹೀಗಿದೆ: ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾ ಪತಯೇ ನಮಃ. ಶ್ರೀರಾಮ ಮಂತ್ರವನ್ನ ಪಠಿಸೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸ್ಥಿರತೆಯನ್ನು ತಂದುಕೊಂತಾನೆ. ಜೊತೆಗೆ ಅವರ ಇಚ್ಛಾಶಕ್ತಿಯನ್ನು ಪೂರ್ಣ ಆಗುತ್ತೆ. ಇದರಿಂದ ಭಗವಂತ ಶ್ರೀರಾಮ ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮ್ಮ ಮಾರ್ಗದರ್ಶನ ಮಾಡುವ ಅನುಭವವು ನಿಮಗೆ ಅರ್ಥ ಆಗುತ್ತೆ. ಈ ಮಂತ್ರವನ್ನ ನಿತ್ಯ ಜಪಿಸೋದ್ರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಕಡಿಮೆ ಆಗೋದು ಗ್ಯಾರಂಟಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರದಿಂದ ಕನ್ಯಾ ರಾಶಿಗೆ ಯಾವ ಫಲಗಳು ಸಿಗ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.